ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ತೊಗೊಂಬಂದಿದ್ದೀನಿ. ಸೊ ಇದೇನಪ್ಪ ಅಂದರೆ ಬ್ಲ್ಯಾಕ್ ಫಂಗಸ್ ಅಂತ ಅಂದರೆ ಈರುಳ್ಳಿಲಿ ಮೇಲ್ಗಡೆ ಪದರದಲ್ಲಿ ಕಪ್ಪಾಗಿರೋ ಒಂದು ಕಲೆ ಬರುತ್ತಲ್ಲ. ಸೊ ಆಲ್ರೆಡಿ ನಾನು ತಮ್ಮನೇಲಲ್ಲಿ ಹಾಕಿದ್ದೆ. ಸೊ ಈ ಥರ ಈರುಳ್ಳಿ ಯೂಸ್ ಮಾಡೋರು ಇದನ್ನು ವಿಡಿಯೋ ನೋಡಲೇಬೇಕು. ಸೊ ಯಾಕಂದರೆ ಅದನ್ನು ತುಂಬ ಜನ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾರೆ, ಇನ್ನೂ ಕೆಲವೊಂದಿಷ್ಟು ಜನ ಹಂಗೇನೋ ಮಾಡ್ತಾರೆ. ಸೊ ಈ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ, ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡೋಣ ಅದರಿಂದ ಏನೇನು ಪ್ರಾಬ್ಲಮ್ಮು, ಯಾರ್ಯಾರಿಗೆ ಎಷ್ಟೆಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ಸೊ ನೋಡಿ, ಸೊ ಇದು ಈರುಳ್ಳಿ ಬಂದುಬಿಟ್ಟು ಸೊ ಇದಕ್ಕೆ ಬ್ಲ್ಯಾಕ್ ಫಂಗಸ್ ಅಂತಾರೆ. ಸೊ ಇದು ಏನಕ್ಕೆ ಯೂಸ್ ಮಾಡಬಾರ್ದು ಅಂದರೆ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಇದನ್ನು ಅಲರ್ಜಿ ಇರೋರು ಯಾರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅಲರ್ಜಿ ಇರೋರಿಗೆ ಏನಾಗುತ್ತೆ, ಮೊದಲೇ ಅವ್ರಿಗೆ ಅಲರ್ಜಿ ಜಾಸ್ತಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ಮೇನ್ ಪಾಯಿಂಟು ಹಿರಿಯರಿಗೆಲ್ಲ ಹೇಳ್ತಾ ಇದ್ದೀನಿ. ಮನೇಲಿ ದೊಡ್ಡವರು ವಯಸ್ಸಾದವರು ಯಾರ್ಯಾರು ಇರ್ತಾರೆ ಅವ್ರಿಗೆ ಉಸಿರಾಟದ ಏನೇ ಪ್ರಾಬ್ಲಮ್ ಇದ್ದರೂ ಅಂಥ ಮನೇಲಿ ಈ ಈರುಳ್ಳಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಸ್ತಮ ಇರೋರಂತರೂ ಫಸ್ಟ್ ಆಫ್ ಆಲ್ ಅಸ್ತಮ ಇರೋರು ಯಾರು ಯೂಸ್ ಮಾಡಬೇಡಿ. ಸೊ ಇದು ತುಂಬ ನಿಮ್ಗೆ ಇನ್ನೂ ಜಾಸ್ತಿ ಮಾಡುತ್ತೆ. ಅದು ಅಸ್ತಮ ಇರೋರಿಗೆ ಈರುಳ್ಳಿಯಿಂದ ಅಡುಗೆ ಮಾಡಿಕೊಟ್ರೆ ಇನ್ನೂ ಜಾಸ್ತಿ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಹೇಳಿದ್ದಾರೆ, ಅದೇನೆಂದರೆ ಇನ್ನೊಂದೇನು ಅಲರ್ಜಿ ಬಂತು, ಅಸ್ತಮ ಇರೋರು ಬಂತು, ಉಸಿರಾಟ ತೊಂದರೆ ಆಗೋರಿಗೆ ಬಂತು. ಆಮೇಲೆ ಯಾರ್ಯಾರಿಗೆ ಆ್ಯಕ್ಸಿಡೆಂಟಲ್ಲಿ ಅಥವಾ ಸ್ಮಾಲ್ ಆಗಿರೋ ಗಾಯ ಆಗಿರುತ್ತಲ್ಲ, ಸೊ ಆ ಥರದವ್ರು ಕೂಡ ಈ ಈರುಳ್ಳಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನಪ್ಪ ಇವರು ಈ ಥರ ಈರುಳ್ಳಿ ಯೂಸ್ ಮಾಡಬೇಡ ಅಂದರೆ, ನಾವು ತಂದರೆ ಎಲ್ಲ ಈರುಳ್ಳಿಲೂ ಇದೇ ಥರ ಇದೆ, ಹಾಗಿದ್ರೆ ಏನು ಮಾಡಬೇಕಾ ಈರುಳ್ಳಿನ ಅಂತಂದಿರ. ಸೊ ಎಲ್ಲನೂ ಬಿಸಾಕಿ ಅಂತ ನಾನು ಹೇಳಲ್ಲ. ಸೊ ಹೇಳ್ತಿದ್ದೀನಿ ಏನಂದರೆ, ಅದನ್ನು ನೀವು ಅಷ್ಟೊಮ್ಮಿಕ್ಕೆ ನೀವು ಯೂಸ್ ಮಾಡಲೇಬೇಕು ಅಂತಿದ್ರೆ ಜಸ್ಟ್ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಆ ಈರುಳ್ಳಿ ಮೇಲ್ಗಡೆ ಸಿಪ್ಪೆ ತೆಗೆದು ಕಪ್ಪಾಗಿರೋದನ್ನು ತೊಳೆದ್ಬಿಟ್ಟು ಮಾಡ್ತಾರೆ. ಸೊ ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಹಾಗೆ ಮಾಡ್ತಾರೆ. ಸೊ ಅದನ್ನು ಮಾಡೋದಕ್ಕಿಂತ ಇದನ್ನು ಮಾಡೋದಕ್ಕಿಂತ ಬಿಸಾಕೋದು ಬೇಡ. ಯಾಕಂದರೆ ಇವಾಗ ಈರುಳ್ಳಿ ರೇಟ್ ಜಾಸ್ತಿ ಇರುತ್ತೆ. ಸೊ ಬಿಸಾಕೋದು ಬೇಡ ಅಂತಂದರೆ ಫಸ್ಟು ಆ ಈರುಳ್ಳಿ ಕಪ್ಪಾಗಿರುತ್ತಲ್ಲ, ಸೊ ನೀವು ಅದನ್ನು ತೊಳೆದ್ಬಿಟ್ಟು ಮಾಡೋದಕ್ಕಿಂತ ಆ ಪದರ ಪೂರ 2 ಪದರ ತೆಗೆಯೋದೇ ಬೆಟರ್. ಸೊ ನೋಡಿ, ಅದು ಕಪ್ಪಾಗಿರುತ್ತಲ್ಲ ನೆಲದಲ್ಲಿ, ಸೊ ಅದು ಅಷ್ಟು ಮಳೆ ಬಂದರೂ ಆಮೇಲೆ ಅಷ್ಟು ಮಣ್ಣಿದ್ರು ಅದನ್ನು ಈರುಳ್ಳಿ ಗಡ್ಡೆ ಬಿಡದೇ ಅದ್ರ ಜೊತೆ ಬಂದಿರುತ್ತಂದರೆ ನೀವು ತೊಳೆದ ತಕ್ಷಣ ಅದು ಹೋಗುತ್ತಾ? ಕಲೆ ಹೋಗುತ್ತೆ ಅಷ್ಟೇ, ಅದರಲ್ಲಿರೋ ಇದು ಬ್ಯಾಕ್ಟೀರಿಯಾ ಹೋಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದು 2 ಪದರ ತೆಗೆದ್ಬಿಟ್ಟು ಯೂಸ್ ಮಾಡಿ. ಇಲ್ಲ ಅಂದರೆ ಜಾಸ್ತಿ ಇತ್ತಂದರೆ ಅದನ್ನು ನೀವು ಬಿಸಾಕೋದೇ ಬೆಟರ್. ಅದಕ್ಕಿಂತ ಬೆಟರ್ ನೀವು ತರುವಾಗಲೇ ನೋಡ್ಕೊತಂದರೆ ಇನ್ನೂ ಬೆಟರ್. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದೇ ಥರ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.